ಇನ್ನು ಉದ್ಯಮಿ ವೀರಸ್ವಾಮಿ ರೆಡ್ಡಿ ಮತ್ತು ಮಗ ಪ್ರಶಾಂತ್ ರೆಡ್ಡಿ ಆಂಧ್ರದಲ್ಲಿ ಕೊಲೆಯಾಗಿತ್ತಲ್ಲ, ಈ ಕೇಸ್ಗೆ ಕಾರಣವಾಗಿ ಭೀಕರ ಕೊಲೆಗೆ ಕಾರಣವಾಯ್ತಾ ಅದೊಂದು ಘಟನೆ ಅಂತ. ಏನು ಘಟನೆ? ಕೋರ್ಟ್ಗೆ ಬಂದಿದ್ದ ಮಾಧವ ರೆಡ್ಡಿಗೆ ಚಪ್ಪಲಿಯಲ್ಲಿ ಹೊಡೆದು ಅವಮಾನ ಮಾಡಿದ್ರಂತೆ. ಚಪ್ಪಲಿಯಲ್ಲಿ ಹೊಡೆದು ಅವಮಾನ ಮಾಡಿದ್ಯಾರು? ವೀರಸ್ವಾಮಿ ರೆಡ್ಡಿ, ಮರ್ಡರ್ ಆದ್ರಲ್ಲ ಅವರು. ವೀರಸ್ವಾಮಿ ರೆಡ್ಡಿ ಮತ್ತು ಮಾಧವ ರೆಡ್ಡಿ ಡೆವಲಪರ್ ಆಗಿ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ರು. ವ್ಯವಹಾರದಲ್ಲಿ ವೈಮನಸ್ಸು ಮೂಡಿ ಅವರು ಒಬ್ಬರಿಗೊಬ್ಬರು ಬೇರೆ ಬೇರೆ ಆಗಿದ್ದರು. ಇಬ್ಬರು ಪರಸ್ಪರ ಕೋರ್ಟಲ್ಲಿ ಕೇಸ್ ಹಾಕ್ಕೊಂಡಿದ್ರು. ಆಂಧ್ರದಲ್ಲಿ ಮಾಧವ ರೆಡ್ಡಿ, ಬೆಂಗಳೂರಿನಲ್ಲಿ ವೀರಸ್ವಾಮಿ ಕೇಸ್ ಹಾಕಿದರು. 6 ತಿಂಗಳ ಹಿಂದೆ ಬೆಂಗಳೂರಿನ ಕೋರ್ಟ್ಗೆ ಮಾಧವ ರೆಡ್ಡಿ ಬಂದಿದ್ದ. ಈ ವೇಳೆ ಸಾರ್ವಜನಿಕವಾಗಿ ಚಪ್ಪಲಿನಲ್ಲಿ ಹೊಡೆದಿದ್ರಂತೆ ವೀರಸ್ವಾಮಿ ರೆಡ್ಡಿ. ಈ ಅವಮಾನದ ಸೇಡಿಗೆ ಅಪ್ಪ ಮತ್ತು ಮಗನನ್ನು ಕಿಡ್ನ್ಯಾಪ್ ಮಾಡಿ ಆಂಧ್ರದಲ್ಲಿ ಕೊಲೆ ಮಾಡಲಾಗಿದೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರತಕ್ಕಂಥ ವಿಚಾರ. ಚಪ್ಪಲಿನಲ್ಲಿ ಹೊಡೆದು ಅವಮಾನ ಮಾಡಿದ್ದ ಸೇಡನ್ನು ಈ ಕೇಶವ ರೆಡ್ಡಿ ತೀರಿಸ್ಕೊಂಡಿದ್ದಾರೆ ವೀರಸ್ವಾಮಿ ರೆಡ್ಡಿ ಮತ್ತು ಪ್ರಶಾಂತ್ ರೆಡ್ಡಿ ಮೇಲೆ. ಬೆಂಗಳೂರು ಕೋರ್ಟ್ಗೆ ಬಂದಾಗ ಹೊಡೆದಿದ್ರಂತೆ ಚಪ್ಪಲಿನಲ್ಲಿ. ಮತ್ತು ಸಹಜವಾಗಿ ಸಿಟ್ಟು ಕೋಪ ಇರುತ್ತೆ. ಹಾಗಾಗಿ ಅವ್ರನ್ನ ಕಿಡ್ನ್ಯಾಪ್ ಮಾಡಿ ಇಬ್ಬರನ್ನೂ ಕೂಡ ಮರ್ಡರ್ ಮಾಡಲಾಗಿದೆ ಅಂತ ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗಿರ್ತಕ್ಕಂತಹ ವಿಚಾರ.